ಸರ್ ನಿಜ ಅದು ನೀವು ಹೇಳ್ಬೇಕಾದ್ರೆ ಅನ್ನಿಸ್ತು ನನಗೆ. ನಾವು ಟ್ರೈಲರ್ ಆಗಲಿ ಸಾಂಗ್ಗಳಾಗಲಿ ನೋಡಿದಾಗ ನಿಜವಾಗ್ಲೂ ಅದು ಅನಿಸ್ತು. ಯಾವುದೇ ಸಿನಿಮಾಗೆ ಸರ್ ಒಬ್ಬ ಪ್ರೇಕ್ಷಕನಾಗಿ ನಾವು ನೋಡೋದಾದರೆ ಸಿನಿಮಾ ಪತ್ರಕರ್ತನಾಗಿ ನಾವು ಮಾತಾಡ್ಬೋದು. ಆದರೆ ಪ್ರೇಕ್ಷಕನಾಗಿ ನಾವು ಕೂತಾಗ ಸಿನಿಮಾನ ನಾವು ನಿಜವಾಗ್ಲೂ ಎಂಜಾಯ್ ಮಾಡಬೇಕು, ಎವ್ರಿ ಸೀನ್ ಎಂಜಾಯ್ ಮಾಡಬೇಕು. ಹಾಗಾಗಿ ಟ್ರೈಲರ್ಲೇ ಅದು ನನಗೆ ಅನ್ನಿಸ್ತಾ ಇದೆ, ಒಂದು ಪ್ರಾಮಿಸಿಂಗ್ ಇದೆ. ಹೇಗೆ ನಾವು ಸಾಂಗ್ ಅಂತ ಬಂದಾಗ ಅಲ್ಲಿ ತುಂಬ ಬ್ಯೂಟಿಫುಲ್ ಸಾಂಗ್ ಇದೆ, ಮೆಹಬೂಬಾ ಟೈಟಲ್ ಟ್ರ್ಯಾಕು. ನಿಜಕ್ಕೂ ಖುಷಿ. ನಾನು ಲಾಸ್ಟ್ ಟೈಮ್ ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಕೂಡ ನಾನು ಪಕ್ಕದಲ್ಲಿದ್ದವ್ರು ಹೇಳ್ತಾ ಇದ್ದೆ, ಇದೇನೋ ಮ್ಯೂಸಿಕ್ ಚೆನ್ನಾಗಿದೆ ಟ್ಯಾಲೆಂಟ್ ನಾನು ಹೇಳಿದ ನಿಜ ಕೂಡ. ಯಾರು ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ತುಂಬ ಮ್ಯೂಸಿಕ್ ಮೆಲೋಡಿ ಆಗಿದೆ ಅಲ್ವಾ, ಮುನ್ಗುಡ್ತೀವಿ ನಾವು ಅಂತೇಳಿ. ಸೊ ಮ್ಯೂಸಿಕ್ ವೈಸ್ ನೀವು ಹೇಳೋದಾದ್ರೆ ಮ್ಯಾಥ್ಯೂಸ್ ಮನು ಇಸ್ ಅನ್ ಮೆಜಿಷಿಯನ್ ಸರ್. ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ. ನೀವು ಸಾಂಗ್ಗಳಲ್ಲಿ ಏನ್ ನೋಡಿದ್ರೆ ಸರ್, ಇದಕ್ಕೆ 10ರಷ್ಟು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಓಕೆ, ಸಿನಿಮಾ ನೋಡುವಾಗ ನೀವು ಸಾಂಗ್ಗಳು 10 ಪಟ್ಟು ಇಷ್ಟಪಡ್ತೀರಾ. ಅವ್ರಿಗೆ ಈ ಸ್ಟ್ರೆಂತ್ ಈಸ್ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್. ಅಲ್ಲ, ಅದ್ಭುತವಾದ ಹಾಡುಗಳು ಮಾಡಿದ್ದಾರೆ ಅವರು. ನನಗೆ ಈ ಸಿನಿಮಾ ನೋಡಿದಾಗಂತೂ ಫಸ್ಟ್ ಸಿನಿಮಾದ ಹೀರೋ ಬಂದು ಬ್ಯಾಕ್ ಗ್ರೌಂಡ್ ಸ್ಕೋರ್, ಎರಡನೇ ಹೀರೋ ಬಂದು ಕಂಟೆಂಟ್, ಮೂರನೇ ಹೀರೋ ಬಂದು ಶಶಿ. ಸೊ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ನಂಗೆ ಕಾನ್ಫಿಡೆನ್ಸೇ ಆ ಮ್ಯೂಸಿಕ್ ಮೇಲೆ ಇರೋದು. ಅವರು ಸಾಕಷ್ಟು ಸಾಧು ಕೋಕಿಲ ಅವ್ರ ಅಣ್ಣನ ಮಗ, ಲಯ ಕೋಕಿಲ ಅವ್ರ ಮಗ. ಮ್ಯಾಥ್ಯೂ ಮನು. ಸೊ ಅವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆನ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡೇ ಇದ್ರು, ಆಫ್ ಸ್ಕ್ರೀನ್ ಡೆಫಿನೆಟ್ ಆಗಿ ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡಿರ್ತಾರೆ, ಅವ್ರ ಜೊತೆ ಕೆಲಸ ಮಾಡಿರ್ತಾರೆ, ಅವ್ರಿಗೋಸ್ಕರ ಕೆಲಸ ಮಾಡ್ಕೊಟ್ಟಿರ್ತಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಈ ಸಿನಿಮಾಲ್ ಕಾಣಿಸುತ್ತೆ. ದಿಸ್ ಸಿನಿಮಾ ವಿಲ್ ಬಿ ಬಿಗ್ ಬ್ರೇಕ್ ಫಾರ್ ಮನು ಅವ್ರಿಗೆ ಅಂತ ನಾನು ಅನ್ಕೊಂಡೆ. ಇನ್ನು ನಾಯಕಿ ವಿಚಾರಕ್ಕೆ ಬಂದು ತಗೊಂಡ್ರೆ ನಾವು ಲೆಕ್ಕ ತಗೊಂಡ್ರೆ ನಿಮ್ಗಿಂತ ಒಂದಷ್ಟು ಸೀನಿಯರ್ ಅವರು. ಸೊ ಆಯ್ಕೆ ಹೇಗಾಯ್ತು ಅನ್ನೋ, ಯಾಕಂದ್ರೆ ಹೊಸಬ ಶಶಿ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಬರ್ತಾ ಇದ್ದಾರೆ. ಅದು ಈಸಿಯಾಗಿ ಓಕೆ ಮಾಡಿದ್ರೆ ಅಥವಾ ಅವ್ರು ಏನಾದರೂ ಒಂದಷ್ಟೆಲ್ಲ ಡಿಮ್ಯಾಂಡ್ಸ್ ಇತ್ತ ಅನ್ನೋದು? ಸೊ ಹಂಗೇನಿಲ್ಲ, ಡಿಮ್ಯಾಂಡ್ಗಳಂತ ಏನು ಇರಲಿಲ್ಲ ಅವ್ರ ಹತ್ರ. ನಾವು ಸಾಕಷ್ಟು ಜನ ಆಪ್ಷನ್ಸ್ ಅಂತ ಇಟ್ಕೊಂಡಿದ್ವಿ. ಆಪ್ಷನ್ಸ್ ಇತ್ತು ಫಸ್ಟ್ ಬಂದಾಗ. ಶ್ರುತಿ ಹರಿಹರನ್ ಅವ್ರನ್ನ ಮಾತಾಡಿದ್ವಿ. ಅವಾಗ ಅವರು ಮಗು ಏನೋ ಆಗಿತ್ತು ಆ ಪಾಯಿಂಟ್, ಅವಾಗಿನ ಕಥೆಯಲ್ಲಿ. ಅವಾಗ ಒಂದು ಸ್ವಲ್ಪ ಟೈಮ್ ಬೇಕು ಅಂದ್ರೆ ನಮ್ಮ ಹತ್ರ ಅಷ್ಟು ಟೈಮ್ ಇರಲಿಲ್ಲ ಅಂತ ಆಯಿತು. ಮತ್ತು ಇನ್ನೊಂದು 2-3 ಜನ ಹೊಸರು ಬಂದಾಗ ಪಾವನ ಅವರು ಇದುವರೆಗೂ ಚೂಸ್ ಮಾಡಿರೋ ಕಥೆಗಳು. ಆ್ಯಂಡ್ ತುಂಬ ಈ ಸಿನಿಮಾ ಅಲ್ಲಿ ಹೀರೋಗಿಂತ ದೊಡ್ಡ ಜವಾಬ್ದಾರಿ ಹೀರೋಯಿನ್ ಮೇಲೆ ಇರುತ್ತೆ ಒಂದು ಹಂತದಲ್ಲಿ, ಸಿನಿಮಾನ ತಗೊಂಡೋಗೋ ಹಂತದಲ್ಲಿ, ಕೊನೆಯ ಹಂತದಲ್ಲಿ. ಸೊ ಹಂಗಾಗಿ ಒಳ್ಳೆ ಮೆಚ್ಯೂರ್ಡ್ ಆ್ಯಕ್ಟರ್ ಬೇಕಿತ್ತು. ಸೊ ಇವ್ರ ಆ ಪಾಯಿಂಟಲ್ಲಿ ಇವ್ರದ್ದು ರುದ್ರಿ ಪೋಸ್ಟರ್ಗಳು ಮತ್ತು ಒಂದಷ್ಟು ಸಿನಿಮಾಗಳು ನೋಡಿದಾಗ ಐ ಡಿಂಟ್ ನೋ ಹರ್. ಅನೂಪ್ ಅವರು ಸಜೆಸ್ಟೆಡ್ ಪಾವನ ಅವರು. ನಾನು ಐ ಡಿಂಟ್ ಹ್ಯಾಡ್ ಎನಿ ಆಪ್ಷನ್ಸ್. ನನಗೇನು ಬೇರೆ ಯಾವ ತಲೆಯಲ್ಲೂ ಇರಲಿಲ್ಲ. ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ಕರೆಕ್ಟ್ ಇರಬೇಕು ಅಷ್ಟೇ ನಾನು ಅನ್ಕೊಂಡಿದ್ದೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ಸಿನಿಮಾದಲ್ಲಿ? ನೀವು ಫಸ್ಟ್ ಟೈಮು ಆ ಕಡೆಗೆ ಇಳಿದಿದ್ದು, ಕ್ಯಾಮ್ರಾ ಫೇಸ್ ಮಾಡಿದ್ರು ಕೂಡ ಒಬ್ಬ ಹೀರೋ ಆಗಿ ಒಂದಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಂಡು ನೀವು ಆ ಕಡೆಗೆ ಇಳಿದಾಗ ಅವ್ರು ಅಲ್ಲಿ ಕ್ಯಾಮ್ರಾ ಮುಂದೆ ಮಾಡಿ ಪ್ರೂವ್ ಮಾಡ್ಕೊಂಡಂತ ನಟಿ. ಸೊ ಆ ಕಾಂಬಿನೇಷನ್ ಹೆಂಗಿತ್ತು? ಇಬ್ಬರ ಮಧ್ಯೆ ಒಂಥರ ಫೈಟ್ ನಡೀತಾ ಇತ್ತು ಸರ್ ಆ್ಯಕ್ಟಿಂಗ್ ಅಲ್ಲಿ. ಫಸ್ಟ್ ಒಂದು 2-3 ಶೆಡ್ಯೂಲ್ ನಾನು ಬಿಟ್ಟು ಫಸ್ಟ್ ಇನಿಷಿಯಲ್ ಶೆಡ್ಯೂಲ್ ಬಿಟ್ಕೊಟ್ಟಿರ್ಬೋದು. ಐ ಫಾಟ್, ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನ್ ನನಗೆ. ಬಿಕಾಸ್ ಹೇಳಿದ್ರು ಅವ್ರು ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ಗ್ರೇಟ್ ಆ್ಯಕ್ಟರ್ ಅಂತ. ಬಟ್ ಶಿ ಯೂಸ್ ಟು ಟೇಕ್ ಗ್ರೇಟ್ ಪ್ರಿಪ್ರೇಷನ್ಸ್ ಮಾಡ್ಕೊಂತಾರೆ ಅವರು. ನಂದು ಪ್ರಿಪ್ರೇಷನ್ಸ್ ಇರ್ತಿರ್ಲಿಲ್ಲ. ನಾವು ಅಲ್ಲಿ ಸ್ಪಾಟಲ್ಲಿ ಬಂದು ಎತ್ಕೊಂತ ಇದ್ವಿ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್. ಅವ್ರು ನೀಟಾಗಿ, ಅಂದರೆ ನಾನು ಅಬ್ಸರ್ವ್ ಮಾಡಿರೋದು, ಯಾವುದೋ ಡಲ್ ಸೀನ್ ಮಾಡಬೇಕು ಅಂದರೆ ಯಾವ ಜಾಗಗಳಲ್ಲಿ ನೀರಿರಬೇಕು, ಈ ಕಣ್ಣಲ್ಲಿ ನೀರಿರಬೇಕು, ಇಲ್ಲೆಲ್ಲ ಮೇಕಪ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಪ್ರಿಫರೆನ್ಸ್ ಕೊಟ್ಟು ಮಾಡ್ತಾ ಇದ್ರು. ನಾನು ಅದನ್ನೆಲ್ಲ ಮಾಡ್ತಾ ಇರಲಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಅದನ್ನು ಕಲ್ತ್ಕೊಂಡು ಪ್ರಾಪರ್ಟಿಗಳನ್ನ ಬಳಸೋದು ಹೆಂಗೆ, ಇದನ್ನೆಲ್ಲ ಒಬ್ಬೊಬ್ಬರ ಹತ್ರ ಅದನ್ನು ಕಲ್ತ್ವಿ ಸರ್. ನಮ್ಮ ಕಬೀರ್ ಪೈಲ್ವಾನಲ್ಲಿ ಮಾಡಿದರೆ, ತೆಲುಗಲ್ಲಿ ದೊಡ್ಡ ಪವನ್ ಕಲ್ಯಾಣ್ ಜೊತೆ ಎಲ್ಲ ಮಾಡಿದ್ದಾರೆ. ಅವ್ರ ಹತ್ರ ಒಂದಷ್ಟು ಪ್ರಾಪರ್ಟಿನ ಬಳಸೋದು ಹೆಂಗೆ ಅಂತ ಕಲ್ತ್ವಿ. ಬುಲೆಟ್ ಪ್ರಕಾಶ್ ಸರ್ ಜೊತೆ ಒಂದಷ್ಟು ಟ್ರಾವೆಲ್ ಮಾಡಿದ್ದು ಖುಷಿ ಇದೆ. ಸೊ ಒಬ್ಬ ಆ್ಯಕ್ಟರ್ ಆಗಿ ತುಂಬ ಉತ್ತೀರ್ಣನಾಗಕ್ಕೆ ನನಗೆ ಮೆಹಬೂಬಾ ಸಿನಿಮಾ ಎಲ್ಲ ಕಲಾವಿದರು ಸಹಾಯ ಮಾಡಿದ್ದಾರೆ.